ಭಾಷಣ ಲೀಡರ್ಶಿಪ್ ಡೆವಲಪ್ಮೆಂಟ್ ಪಾತ್ ಅಲ್ಲಿ L1 P3 ಮೊದಲ ಲೆವೆಲ್ನ 3ನೇ ಭಾಷಣ ಇರೋದು. ಭಾಷಣಕಾರರಾದ ಟೋಸ್ಟ್ ಮಾಸ್ಟರ್ ಮೋಹನ್ ಮೂರ್ತಿ. ಒಂದು ಹಾಡಿನ ಕತೆ ಟೋಸ್ಟ್ ಮಾಸ್ಟರ್ ಮೋಹನ್ ಮೂರ್ತಿ ವೇದಿಕೆಯಲ್ಲಿ. ಒಂದೇ ನಿಮಿಷ. ಓಕೆ, ಕಾಣಿಸ್ತಾ ಇದ್ದೀನಿ ನಾನು? ಓಕೆ, ಕೇಳಿಸ್ತಾ ಇದೆ ಅಲ್ವಾ ನಾವು ಮಾತಾಡೋದು? ಓಕೆ, ರಾಘವೇಂದ್ರ ಅವರು ನೀವು ರೆಡಿ ಇದ್ರೆ ಶುರು ಮಾಡ್ಬೋದು. ಶುರು ಮಾಡೋಣ? ಓಕೆ, ಎಲ್ರಿಗೂ ನಮಸ್ಕಾರ. ನಾವು ಜೀವನದಲ್ಲಿ ಮಾಡಿದಂತ ಒಂದು ಸಣ್ಣ ತಪ್ಪು ಕೆಲವೊಂದು ಬಾರಿ ವರ್ಷಗಟ್ಲೆ ನಮ್ಮನ್ನ ಕಾಡ್ಬಿಡುತ್ತೆ. ನಾನು ಕೂಡ ಅಂಥದ್ದೊಂದು ಸಣ್ಣ ತಪ್ಪು ಮಾಡ್ಕೊಂಡಿದ್ದೆ. ಆ ತಪ್ಪು ಯಾವುದು, ಅದನ್ನ ಮುಂದೆ ಯಾವ ರೀತಿ ನಾನು ಸರಿ ಮಾಡ್ಕೊಂಡೆ ಅನ್ನೋ ವಿವರ ಕೊಡೋದಕ್ಕೆ ಇವತ್ತು ನಾನು ನಿಮ್ ಮುಂದೆ ಬಂದಿದ್ದೀನಿ. ಈ ತಪ್ಪು ಆಗಿದ್ದು ನಾನು ಇಂಜಿನಿಯರಿಂಗ್ ಓದ್ಬೇಕಾದ್ರೆ. ನಿಮ್ಗೆಲ್ರಿಗೂ ಗೊತ್ತೇ ಇದೆ, ನಾನು ಇಂಜಿನಿಯರಿಂಗ್ ಓದಿದ್ದು ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ. ಅದನ್ನ CIT ಅಂತಾನು ಕರೀತಾರೆ. ಅಲ್ಲಿ ಏನಾಯ್ತಂದ್ರೆ 2002ನೇ ಇಸ್ವಿಲಿ ನಮ್ಮ ಕಂಪ್ಯೂಟರ್ ಸೈನ್ಸ್ ವಿಭಾಗದ ವಿದ್ಯಾರ್ಥಿನಿಯರು ಎಲ್ಲಾ ಸೇರ್ಕೊಂಡು ನಾನು 7ನೇ ಸೆಮಿಸ್ಟರ್ ಇರ್ಬೇಕಾದ್ರೆ ಎತ್ನಿಕ್ ಡೇ ಆಚರಿಸಿದ್ರು. ಆ ಎತ್ನಿಕ್ ಡೇ ಅಲ್ಲಿ ನನ್ನ ಸಹಪಾಠಿ ವಿದ್ಯಾರ್ಥಿನಿಯವರೊಬ್ರು ಈ KS ನರಸಿಂಹಸ್ವಾಮಿ ಅವ್ರದ್ದು ಮೈಸೂರು ಮಲ್ಲಿಗೆ ಅಂತ ಒಂದು ಕವನ ಸಂಕಲನ ಇದೆಯಲ್ಲ, ಅದರಲ್ಲಿ ಮೊದಲ ದಿನ ಮೌನ ಅಂತ ಒಂದು ಭಾವಗೀತೆ ಇದೆ. ಆ ಭಾವಗೀತೆನ ಹಾಡಿದ್ರು. ಈ ಭಾವಗೀತೆಯಲ್ಲಿ ಈ ಮದುವೆಯಾಗಿ ಹೊಸದ್ರಲ್ಲಿ ಹೆಣ್ಮಗಳು ತನ್ನ ತವರ ಮನೆಯಿಂದ ಗಂಡನ ಮನೆಗೆ ಹೋದಾಗ ಅವಳು ಅನುಭವಿಸುವಂತ ತಳಮಳ, ಆತಂಕ ಹಾಗೂ ಭಾವನೆಗಳನ್ನೆಲ್ಲ ತುಂಬಾ ಸೊಗಸಾಗಿ ಹಿಡಿದಿಟ್ಟಿದ್ದಾರೆ. ನನ್ನ ಸಹಪಾಠಿ ವಿದ್ಯಾರ್ಥಿನಿ ಕೂಡ ಆ ಭಾವನೆಗಳನ್ನ ಅಷ್ಟೇ ಸೊಗಸಾಗಿ ಅವರ ಗಾಯನದಲ್ಲಿ ಅಭಿವ್ಯಕ್ತಿಗೊಳಿಸಿದ್ರು. ನಾನು ಆ ಹಾಡ್ನ ಹಲವಾರು ಬಾರಿ ಹಿಂದೆ ಕೇಳಿದ್ದೆ, ಆದ್ರೆ ಹಿನ್ನೆಲೆ ಸಂಗೀತದ ಜೊತೆ ಕೇಳಿದ್ರಿಂದ ಆ ಹಾಡಲ್ಲಿ ನಾನು ಸಾಹಿತ್ಯದ ಕಡೆ ಗಮನ ಕೊಟ್ಟಿರ್ಲಿಲ್ಲ. ನನ್ನ ಸಹಪಾಠಿ ವಿದ್ಯಾರ್ಥಿನಿ ಹಾಡ್ದಾಗ ಅಲ್ಲಿ ಹಿನ್ನೆಲೆ ಸಂಗೀತ ಇರಲಿಲ್ಲ. ಸಹಜವಾಗೇ ಆ ಹಾಡಿನ ಸಾಹಿತ್ಯದ ಕಡೆ ನನ್ ಗಮನ ಹೋಗಿತ್ತು. ನನಗೆ ಈ ಹಾಡು ಇಷ್ಟೊಂದ್ ಚೆನ್ನಾಗಿದ್ಯಾ ಅಂತ ಅನಿಸ್ಬಿಡ್ತು. ಅವತ್ತು ಮಧ್ಯಾಹ್ನ ತರಗತಿ ಮುಗಿದ್ಮೇಲೆ ವಾಪಸ್ ನಾನು ಹಾಸ್ಟೆಲ್ ರೂಮ್ ಬಂದೆ. ನನ್ ಕಂಪ್ಯೂಟರ್ ಆನ್ ಮಾಡಿ ಆ ಹಾಡನ್ನ ಕೇಳ್ತಾ ಇದ್ದೆ. ನನ್ ಬೆನ್ನ ಯಾರೋ ತಡ್ದಂಗಾಯ್ತು. ನಾನು ತಿರುಗಿ ನೋಡ್ತೀನಿ, ಮಿಸ್ಟರ್ ಮೂರ್ತಿ ಅವರು. ಓ, ಅಂದಾಗೆ ಮರ್ತೆ, ನಾನು ಮಿಸ್ಟರ್ ಮೂರ್ತಿ ಅವ್ರನ್ನ ನಿಮ್ಗೆ ಪರಿಚಯ ಮಾಡ್ಕೊಡ್ಬೇಕಾಗಿತ್ತು. ಆಕ್ಚುಲಿ ನನ್ನ ಒಳಗಡೆ ಇನ್ನೊಬ್ಬ ಮೋಹನ್ ಮೂರ್ತಿ ಇದ್ದಾನೆ. ಅವ್ರನ್ನೇ ನಾನು ಮಿಸ್ಟರ್ ಮೂರ್ತಿ ಅಂತ ಕರೆಯೋದು. ಅವರು ಸಖತ್ ದೊಡ್ಡ ಆದರ್ಶವಾದಿ. ನಾನು ಜೀವನದಲ್ಲಿ ಏನಾದ್ರೂ ತಪ್ಪುಗಳು ಮಾಡ್ಕೊಂಡಾಗ, ತಪ್ಪಿನ ದಾರಿಲಿ ಹೋದಾಗ ನನ್ಗೆ ಬುದ್ಧಿ ಹೇಳಿ ನನ್ನ ಸರಿ ದಾರಿ ತಗೋಬರೋದೇ ಅವರು. ಈ ಹಾಡು ಕೇಳ್ತಾ ಇರ್ಬೇಕಾದ್ರೆ ಮಿಸ್ಟರ್ ಮೂರ್ತಿ ಅವ್ರು ಬಂದ್ರಲ್ಲ, ನನ್ಗೆ ಸ್ವಲ್ಪ ಆಶ್ಚರ್ಯ ಆಯ್ತು. ನಾನು ಏನಂತ ಕೇಳ್ದೆ. ಅದಕ್ಕೆ ಅವರು ತುಂಬಾ ಚೆನ್ನಾಗಿ ಹಾಡು ಹೇಳಿದ್ರು ಅಂತ ಹೇಳಿದ್ರು. ನಾನು ಅದಕ್ಕೆ ಅಂತಂದೆ, ನೀನ್ ಅದನ್ನ ಅಪ್ರಿಶಿಯೇಟ್ ಮಾಡ್ಲಿಲ್ಲ ಅಂತ ಹೇಳಿದ್ರು. ನಾನು ನನಗೆ ಗೊತ್ತಾಗ್ಲಿಲ್ಲ ಅದು ಅಂತ ಹೇಳಿದೆ. ಪರವಾಗಿಲ್ಲ, ನೀನು ನಾಳೆ ಅಪ್ರಿಶಿಯೇಟ್ ಮಾಡು ಅಂತ ಹೇಳಿದ್ರು. ನಾನು ಆಯ್ತು ಮಾಡ್ತೀನಿ ಅಂತ ಹೇಳ್ದೆ. ಆಮೇಲಿಂದ ಮಾಡಕ್ ಹೋಗ್ಲಿಲ್ಲ. ಅದೇ ನಾ ಮಾಡಿದ್ದು ಸಖತ್ ದೊಡ್ಡ ತಪ್ಪು. ಆಮೇಲಿಂದ ಏನಾಗೋಯ್ತು ಅಂತಂದ್ರೆ, ನಾನು ಈ ಭಾವಗೀತೆ ಬಿಡಿ ಬೇರೆ ಯಾವುದೇ ಭಾವಗೀತೆ ಕೇಳಕ್ ಶುರು ಮಾಡಿದ್ರು ಏನಂತಂದ್ರೆ ಮಿಸ್ಟರ್ ಮೂರ್ತಿ ಅವ್ರು ಬಂದು ನನ್ಗೆ ಕಾಟ ಕೊಡಕ್ ಸ್ಟಾರ್ಟ್ ಮಾಡಿದ್ರು. ನಾನು ಮಿಸ್ಟರ್ ಮೂರ್ತಿ, ನನ್ಗೆ ಏನಪ್ಪಾ ಅಂದ್ರೆ ಈಗ ಗ್ಯಾಪ್ ಆಗೋಗಿದೆ. ಈಗ ಹೋಗಿ ಅವ್ರಿಗೆ ನೀವು ಚೆನ್ನಾಗಿ ಹಾಡು ಹೇಳಿದ್ರಿ ಅಂತ ಹೇಳಿದ್ರೆ ಏನ್ ಅನ್ಕೊಂಡ್ಬಿಡ್ತಾರೋ ಏನೋ ಅನ್ನೋ ಯೋಚನೆಯಲ್ಲಿ ನಾನು ಹೇಳಕ್ ಹೋಗ್ಲಿಲ್ಲ. ಕಡೆಗೆ ಮಿಸ್ಟರ್ ಮೂರ್ತಿ ಅವರ ಕಾಟ ಅತಿರೇಕಕ್ಕೆ ಹೋಗ್ಬಿಟ್ಟು ನಾನು ಭಾವಗೀತೆಗಳನ್ನ ಕೇಳದೆ ನಿಲ್ಸ್ಬಿಟ್ಟೆ. ಮುಂದೆ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಪುನಃ ನನ್ಗೆ ಮಿಸ್ಟರ್ ಮೂರ್ತಿ ಅವರ ದರ್ಶನ ಆಗಿದ್ದು 2016ರಲ್ಲಿ. ಅವತ್ತು ಏನಾಗೋಯ್ತಂದ್ರೆ, ನಾನು ಫೇಸ್ಬುಕ್ ಲಾಗಿನ್ ಆಗಿದ್ದೆ. ಅಲ್ಲಿ ಸಜೆಸ್ಟೆಡ್ ಫ್ರೆಂಡ್ ಲಿಸ್ಟ್ ಬರ್ತದೆ ನೋಡಿ, ಅದರಲ್ಲಿ ಅವತ್ತು ಹಾಡು ಹೇಳಿದ್ರಲ್ಲ ಆ ಸಹಪಾಠಿ ವಿದ್ಯಾರ್ಥಿನಿಯ ಹೆಸರು ಬಂದಿತ್ತು. ನನ್ ಪುನಃ ಯಾರೋ ಬೆನ್ನಿಂದ ತಡ್ದಂಗ ಆಯ್ತು. ನಾನು ನೋಡ್ತೀನಿ ಮಿಸ್ಟರ್ ಮೂರ್ತಿ ಅವ್ರು ಇದಾರೆ. ನನ್ಗೆ ಅವ್ರು ಹೇಳಕ್ ಮೊದ್ಲೇ ಗೊತ್ತಾಗೋಯ್ತು ಅವ್ರು ಏನಕ್ಕೆ ಬಂದಿದ್ದಾರೆ ಅಂತ. ನಾನು, ಸಾರ್ 14 ವರ್ಷ ಆಗೋಗಿದೆ, ಇವಾಗ ಹೋಗಿ ನೀವು ಅವತ್ ಚೆನ್ನಾಗಿ ಹಾಡು ಹೇಳಿದ್ರಿ ಅಂತ ಹೇಳ್ಬೇಕಾ ಅಂತ ದೈನ್ಯದಿಂದ ಕೇಳ್ಕೊಂಡೆ. ಮಿಸ್ಟರ್ ಮೂರ್ತಿ ಅವರು ಅಷ್ಟೇ ಗಂಭೀರವಾಗಿ ತಪ್ಪನ್ನ ಸರಿಪಡಿಸ್ಕೊಳ್ಳೋ ವಿಷಯಕ್ಕೆ ಬಂದಾಗ
ಇಟ್ ಇಸ್ ಆಲ್ವೇಸ್ ಬೆಟರ್ ಲೇಟ್ ದೆನ್ ನೆವರ್ ಅಂತ ಹೇಳಿದ್ರು. ನಾನು ಹಾಳ್ ಬಿದ್ದೋಗ್ಲಿ ಅತಗೆ ಅಂತ ಅಂದ್ಬಿಟ್ಟು ನನ್ನ ಸಹಪಾಠಿ ವಿದ್ಯಾರ್ಥಿನಿಗೆ ಒಂದು ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ದೆ. ಅವರು ಅಕ್ಸೆಪ್ಟ್ ಮಾಡ್ಕೊಂಡ್ರು. ಆಮೇಲೆ ಒಂದ್ ದಿವಸ ಫೇಸ್ಬುಕ್ ಮೆಸೆಂಜರ್ ನ ಓಪನ್ ಮಾಡಿ, ನೀವು ಅವತ್ ಹಾಡ್ನ ಹಾಡಿದ್ರಿ, ತುಂಬಾ ಚೆನ್ನಾಗಿ ಹಾಡಿದ್ರಿ ಅಂತ ಟೈಪ್ ಮಾಡಿ ರೆಡಿ ಮಾಡಿದೆ. ಆಮೇಲೆ ಹಿಂಗ್ ಅನ್ನಿಸ್ತು, 14 ವರ್ಷ ಆದ್ಮೇಲೆ ಕಳಿಸ್ತಾ ಇದ್ದೀನಿ, ಏನಾರ ಅನ್ಕೋಬಿಟ್ರೆ ಅಂತ ಅಂದ್ಬಿಟ್ಟು ಅವತ್ತು ಯಾಕೆ ಅದನ್ನ ಹೇಳಲಿಲ್ಲ, ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಸವಿವರವಾಗಿ ಇಷ್ಟುದ್ದ ಬರ್ದೆ. ಇಷ್ಟುದ್ದ ಬರ್ದ್ಬಿಟ್ಟು ಅವ್ರಿಗೆ ಕಳ್ಸಿಬಿಡ್ಬೇಕಾಗಿತ್ತು. ನಾನು ಆ ಕೆಲಸ ಮಾಡ್ಲಿಲ್ಲ. ಈ ವಿಷ್ಣುಮೂರ್ತಿ ಅವ್ರು ನನಗೆ ಕಾಟ ಕೊಡ್ತಾ ಇದ್ರಲ್ಲ, ಅವ್ರ ಕಡೆ ತಿರುಗ್ಬಿಟ್ಟು ಹೆಂಗ್ ಬರ್ದಿದ್ದೀನಿ ಅಂದೆ. ಅವ್ರು ಒಂದ್ ಕ್ಷಣ ನೋಡಿದ್ರು, ನಾ ಬರ್ದಿರೋದ್ನೆಲ್ಲ ಓದಿದ್ರು. ಹಿಂಗ್ ಕಳ್ಸಿದ್ರೆ ನಿನ್ನ ಹುಚ್ಚ ಅನ್ಕೋತಾರೆ ಅಂತಂದ್ರು. ಲೇ, 3/4 ಗಂಟೆಯಿಂದ ಬರ್ದಿದ್ದೀನಿ, ಈಗ ಹೇಳ್ತಾವ್ರೆ. ನನ್ಗೆ ಬೇಜಾರಾಗ್ಬಿಟ್ಟು ನಾ ಬರ್ದಿರೋದ್ನೆಲ್ಲ ಡಿಲೀಟ್ ಮಾಡಾಕ್ಬಿಟ್ಟೆ. ಆಮೇಲಿಂದ ಫೇಸ್ಬುಕ್ ಮೆಸೆಂಜರ್ ಅಲ್ಲಿ ಆ ವಿಷಯನ ಪ್ರಸ್ತಾಪ ಮಾಡಕ್ಕೆ ಹೋಗ್ಲಿಲ್ಲ. ಮುಂದೆ ಕಾಲಚಕ್ರ ಉರುಳ್ತು. 2023 ಅಕ್ಟೋಬರ್ ಅಲ್ಲಿ ನನ್ನ ಇಂಜಿನಿಯರಿಂಗ್ ಸ್ನೇಹಿತ ಮತ್ತೆ ಸ್ನೇಹಿತೆಯರೆಲ್ಲ ಸೇರ್ಕೊಂಡು ಒಂದು ಗೆಟ್ ಟುಗೆದರ್ ನ ಆಯೋಜಿಸಿದ್ರು. ಆ ಸಮಾರಂಭಕ್ಕೆ ಈ ಹಾಡು ಹೇಳಿದ್ರಲ್ಲ ಆ ವಿದ್ಯಾರ್ಥಿನಿ ಕೂಡ ಬರೋರಿದ್ರು. ನನ್ಗನ್ನಿಸ್ತು ಅವ್ರನ್ನ ಅಲ್ಲಿ ಭೇಟಿ ಮಾಡಿದಾಗ ಈ ಹಾಡ್ ಬಗ್ಗೆ ಅವ್ರಿಗೆ ಹೇಳ್ಬೋದು, ಅವ್ರು ಆಡಿದ್ರಲ್ಲ ಅದ್ರ ಬಗ್ಗೆ ಅಂತ. ಮಿಸ್ಟರ್ ಮೂರ್ತಿ ಅವರು ಕೂಡ ಇದು ಒಳ್ಳೆ ಅವಕಾಶ, ನಿನ್ಗೆ ಸದುಪಯೋಗ ಪಡಿಸ್ಕೊ ಅಂತ ಹೇಳಿದ್ರು. ನಾನು ಸಮಾರಂಭದ ಹಿಂದಿನ ದಿವಸ ಕೂತ್ಕೊಂಡೆ, ಅವ್ರಿಗೆ ಆ ಸಹಪಾಠಿ ವಿದ್ಯಾರ್ಥಿನಿಗೆ ಏನ್ ಹೇಳ್ಬೇಕು, ಯಾವ ತರ ಹೇಳ್ಬೇಕು ಅಂತ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದೆ. ಸಮಾರಂಭದ ದಿನನೂ ಬಂದೇ ಬಿಡ್ತು. ನಾನು ಸಮಾರಂಭ ನಡೀತಿದ್ದಂತ ಹೋಟೆಲ್ನ ಸಭಾಂಗಣಕ್ಕೆ ಹೋದೆ. ಅಲ್ಲಿ ಆ ವಿದ್ಯಾರ್ಥಿನಿ ಸಿಕ್ಕಿದ್ರು. ನಾನೇನಂತಂದ್ರೆ ಅವ್ರಿಗೆ ಹೇಳ್ದೆ, ಈ ತರ ನೀವು ಅವತ್ತು ಹಾಡು ಹೇಳಿದ್ರಿ, ತುಂಬಾ ಚೆನ್ನಾಗಿ ಹೇಳಿದ್ರಿ ಅಂತ ಹೇಳ್ದೆ. ನಾನು ಅದನ್ನ ಹೇಳ್ಬಿಟ್ಟು ನನ್ ತಲೆ ಮೇಲಿದ್ದಂತ ದೊಡ್ಡ ಬೆಟ್ಟನ ಕೆಳಗಡೆ ಇಳಿಸಿದೀನಿ ಅಂತ ನಾನ್ ಅನ್ಕೊಂಡಿದ್ದೀನಿ. ಅಲ್ಲಿ ನೋಡಿದ್ರೆ ಆ ಸಹಪಾಠಿ ವಿದ್ಯಾರ್ಥಿನಿ, ಹೌದಾ ನಾನ್ ಹಾಡು ಹೇಳಿದ್ನ, CIT ಇಲ್ಲ, ನೀವು ಕೂಡ CIT ಓದಿದ್ದ ಅಂತ ಅಂದ್ಬಿಟ್ರು. ನಾನು ಇದ್ಯಾವ್ದಪ್ಪ ಹೊಸ ಗ್ರಾಚಾರ, ಒಂದ್ ಹಾಡು ಹೇಳ್ಬಿಟ್ಟು 20 ವರ್ಷ ನನ್ ನೆಮ್ಮದಿ ಹಾಳು ಮಾಡಿದಾರೆ, ಈಗ ಹಾಡೇ ಹೇಳಿಲ್ಲ ಅಂತ ಅಂದ್ಬಿಟ್ಟು 20 ವರ್ಷ ನನ್ ನೆಮ್ಮದಿ ಹಾಳು ಮಾಡೋ ಸ್ಕೀಮ್ ಹಾಕೊಂಡಿದಾರಲ್ಲ ಅಂತ ಯೋಚನೆ ಮಾಡಿದೆ. ಅದ್ರ ಜೊತೆಗೆ ನಮ್ಗೆ ವಿಷ್ಣುಮೂರ್ತಿ ಅವ್ರ ಕಾಟ ಬೇರೆ. ನಾನು ಅಯ್ಯೋ ಹಿಂಗಾದ್ರೆ ಇರೋ ನೆಮ್ಮದಿ ಹೊರ್ಟೋಗ್ಬಿಡುತ್ತೆ ನಮ್ದು ಅಂತ ಅಂದ್ಬಿಟ್ಟು ನಾನು ಕಲ್ತಿರೋ ಬುದ್ಧಿನೆಲ್ಲ ಖರ್ಚು ಮಾಡಿ ಅವ್ರಿಗೆ ನೀವೇ ಹಾಡು ಹೇಳಿದ್ದು ಅಂತ ಕನ್ವಿನ್ಸ್ ಮಾಡಿದೆ. ಅವ್ರಿಗೂ ಕೂಡ ಮನವರಿಕೆ ಆಯ್ತು ಅಂತ ಅನ್ಕೋತೀನಿ. ಅವರು ಸಂಜೆ ನನ್ಗೆ ಮೆಸೇಜ್ ಮಾಡಿದ್ರು, ಥ್ಯಾಂಕ್ ಯು ಫಾರ್ ದ ಅಪ್ರಿಸಿಯೇಷನ್ ಅಂತ. ಸೊ ಒಟ್ಟಾರೆ ಈ ಘಟನೆಗಳಿಂದ ನಾನ್ ಕಲ್ತಂತ ಪಾಠ ಏನಪ್ಪಾ ಅಂತಂದ್ರೆ, ನಾವು ಯಾವ್ದಾದ್ರು ಒಂದ್ ಕೆಲ್ಸನ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಅದನ್ನ ಅವತ್ತೇ ಮಾಡ್ಬಿಡ್ಬೇಕು. ಇದ್ರ ಜೊತೆಗೆ ಯಾವ್ದಾದ್ರು ಒಂದ್ ತಪ್ಪು ಮಾಡಿದಾಗ ಅದು ತಪ್ಪು ಅಂತ ನಮ್ಗೆ ಮನವರಿಕೆ ಆಗುತ್ತೆ ನೋಡಿ, ಅವಾಗ್ಲೇ ಅದನ್ನ ಸರಿ ಮಾಡ್ಬಿಡ್ಬೇಕು. ಈ 2 ತತ್ವಗಳನ್ನ ನಮ್ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಾ ನನ್ ಮಾತುಗಳನ್ನ ಮುಗಿಸ್ತೀನಿ. ಎಲ್ರಿಗೂ ಧನ್ಯವಾದ.